ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈ ದಿನದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ನಾನು ನಿಮ್ಮ ಅಶೋಕ್ ಕುಮಾರ್. ಈ ದಿನ ನಾನು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಲಕ್ಷಣಗಳನ್ನು ಒಂದೊಂದಾಗಿ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಭಾರತ ಸಂವಿಧಾನದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಸಂವಿಧಾನವನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡಂತೆ. ನಾವು ಸಂವಿಧಾನದ ಪ್ರತಿಯೊಂದು ಲಕ್ಷಣಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಂಡ್ರೆ ಸಂವಿಧಾನದ ಒಳ ಪುಟಗಳಲ್ಲಿ ಯಾವ ಯಾವ ಅಂಶಗಳು ಅಡಕವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ನಾನು ಸಂವಿಧಾನದ ಲಕ್ಷಣಗಳನ್ನು ಸವಿವರವಾಗಿ ನಿಮ್ಮ ಮುಂದೆ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸಂವಿಧಾನದ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದರೆ ಸರಿಸುಮಾರು 20ರಿಂದ 25ರಷ್ಟು ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ಬೋದು. ನಾನು ನನ್ನ ಈ ಉಪನ್ಯಾಸದಲ್ಲಿ ಸಂವಿಧಾನದ ಲಕ್ಷಣಗಳನ್ನು 3 ಭಾಗಗಳಾಗಿ ಮಾಡ್ತಾ ಇದ್ದೇನೆ. ಅಂದರೆ 3 ಅವಧಿಯಲ್ಲಿ ನಾನು ಲಕ್ಷಣಗಳನ್ನು ಬೋಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದನ್ನು ಒಂದೇ ಅವಧಿಗೆ ಬೋಧಿಸ್ಬೋದು, ಆದರೆ ನನಗೆ ಅದರಿಂದ ಆತ್ಮತೃಪ್ತಿ ಸಾಧ್ಯವಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಅದನ್ನು 3 ಭಾಗಗಳನ್ನಾಗಿ ಬೋಧಿಸ್ತಾ ಇದ್ದೇನೆ. ಇದು ಮೊದಲನೇ ಭಾಗ. ಮೊದಲನೇ ಭಾಗದಲ್ಲಿ ನಾನು ಸಂವಿಧಾನದ ಲಕ್ಷಣಗಳ ಪರಿಚಯ ಮತ್ತು ಕೆಲವು ಸಂವಿಧಾನದ ಲಕ್ಷಣಗಳನ್ನಷ್ಟೇ ನಾನು ಬೋಧಿಸ್ತಾ ಇದ್ದೇನೆ. My dear students, today I would like to discuss about the features of the Indian Constitution. For the detailed study of the features of the Constitution of India, I am going to take 3 classes. Why? Because studying the features of Constitution of India in detail is very important. If you study the features of the Constitution of India in detail, you can understand better every aspect of the Constitution of India. That's why I want to discuss the features of the Constitution of India in 3 parts, 3 hours. Let us take up first introduction of the features of the Constitution of India. As I discussed in earlier my lecture, that is in the preamble, I said about the importance of the Constitution of India. The Constitution of India is a supreme law of the land. It is a supreme law of the land, and the Constitution of India is a unique. Since 1950, it has been successfully guiding the path and progress of India. Since 1950, present day, India is gradually developing. For the development of the India, Constitution's contribution is lot.
Then who prepared this constitution? How prepared this constitution? The Constitution of India is prepared by Constituent Assembly. Before preparing this constitution, framers of the constitution gone through the various known constitutions of world. They studied various constitutions of the world. After studying the various constitutions of the world, the framers framed our constitution. The constitution has several features. Those features are distinguished from other constitutions of the world. ಈ ಭಾರತದ ಸಂವಿಧಾನದ ಬಗ್ಗೆ ನಾನು ಹಿಂದಿನ ಪ್ರಸ್ತಾವನೆಯ ಸಂದರ್ಭದಲ್ಲಿ, ಪರಿಚಯದ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಭಾರತ ಸಂವಿಧಾನ ಅಂದ್ರೆ ಏನು ಎನ್ನುವುದನ್ನು ಬೋಧಿಸಿದ್ದೇನೆ. ಭಾರತ ಸಂವಿಧಾನ ಅದೊಂದು ಸರ್ವೋನ್ನತವಾದ, ಸರ್ವಶ್ರೇಷ್ಠವಾದಂತಹ ಕಾನೂನು. ಈ ಭಾರತ ಸಂವಿಧಾನ ತುಂಬಾ ಅನನ್ಯವಾದಂತಹ ಸಂವಿಧಾನವಾಗಿದೆ. 1950ರಿಂದಲೂ ಸಂವಿಧಾನವು ಭಾರತದ ಪ್ರಗತಿಯ ಹಾದಿಗೆ ಯಶಸ್ವಿಯಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಭಾರತ ಸಂವಿಧಾನ ಸರ್ವಶ್ರೇಷ್ಠವಾದಂತಹ ಕಾನೂನು, ಅನನ್ಯವಾದಂಥದ್ದು. 1950ರಿಂದಲೂ ಭಾರತದ ಪ್ರಗತಿಗೆ ಯಶಸ್ವಿಯಾಗಿ ಮಾರ್ಗದರ್ಶನವನ್ನ ನೀಡ್ತಾ ಇರುವಂಥದ್ದು. ಸಂವಿಧಾನ ರಚನಾ ಸಮಿತಿ ವಿಶ್ವದ ವಿವಿಧ ದೇಶಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಭಾರತಕ್ಕೆ ಒಂದು ಸ್ಪಷ್ಟವಾದಂತಹ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಿದೆ. ವಿಶ್ವದ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ರೂ ಸಹ ನಮ್ಮ ದೇಶದ ಸಂವಿಧಾನದ ಲಕ್ಷಣಗಳೇನಿದೆ ಅವು ತುಂಬಾ ವಿಶಿಷ್ಟವಾದಂತಹ, ವಿಭಿನ್ನವಾದಂತಹ ಲಕ್ಷಣಗಳು. ನಮ್ಮ ದೇಶಕ್ಕೆ ಅನ್ವಯವಾಗುವಂತಹ ರೀತಿಯಲ್ಲಿ ನಾವು ವಿಶ್ವದ ಬೇರೆ ಬೇರೆ ದೇಶಗಳ ಲಕ್ಷಣಗಳನ್ನ, ಅಂಶಗಳನ್ನ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಬಂದಿದ್ದೇವೆ. ವಿದ್ಯಾರ್ಥಿಗಳೇ, ನಾವು ಒಂದೊಂದಾಗಿ ಈಗ ಸವಿವರವಾಗಿ ಭಾರತ ಸಂವಿಧಾನದ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಭಾರತ ಸಂವಿಧಾನ ಒಂದು ವಿಶಾಲವಾದಂತಹ ಸಂವಿಧಾನ. The first characteristic or first feature of the Constitution of India is lengthiest constitution. The Constitution of India is the lengthiest of all other constitutions of the world. It is very comprehensive constitution. It's an elaborate constitution. It's a detailed constitution. And it is a bulkiest document among world constitutions. Originally, the constitution contained preamble, 395 articles. These 395 articles are again divided into 22 parts and 8 schedules. It has about 145,000 words, not exactly. Since 1951, various amendments have done to the Constitution. Some parts, articles are deleted and added. Some schedules are added. At present, after amending various parts, schedules, and the articles, according to chronology, the order remains as 395 only.
The number stops at the 395 article only. After amending the articles, more and more articles are incorporated within 395 articles. Presently, the Constitution has a preamble and 470 articles. These 470 articles are grouped into 25 parts. 25 parts. And earlier there were 8 schedules. Now the chronology raised from 8 schedule to 12 schedules. It has been amended 104 times, 104 times up to this information is up to January 25th, 2020. ವಿದ್ಯಾರ್ಥಿಗಳೇ, ಸಂವಿಧಾನದ ಲಕ್ಷಣಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ನಮಗೆ ಮೊದಲಿಗೆ ಭಾರತ ಸಂವಿಧಾನ ಒಂದು ವಿಶಾಲವಾದಂತಹ ಸಂವಿಧಾನ ಎಂಬುದು ಅರ್ಥವಾಗುತ್ತೆ. ವಿಶ್ವದ ಸಂವಿಧಾನಗಳಲ್ಲಿಯೇ, ವಿಶ್ವದ ಲಿಖಿತ ಸಂವಿಧಾನಗಳಲ್ಲಿಯೇ ಅತ್ಯಂತ ವಿಶಾಲವಾದಂತಹ ಸಂವಿಧಾನ ಇದು. ಭಾರತದ ಸಂವಿಧಾನ ಹೇಗೆ ವಿಶಾಲ ಅಂದ್ರೆ ಅತ್ಯಂತ ಸಮಗ್ರವಾದಂತಹ ಸಂವಿಧಾನ ಇದು. ಅತ್ಯಂತ ವಿಸ್ತಾರವಾದಂತಹ ಸಂವಿಧಾನ, ಅತ್ಯಂತ ವಿವರಣಾತ್ಮಕವಾದಂತಹ ಸಂವಿಧಾನ, ಬೃಹತ್ ಗಾತ್ರದ ಸಂವಿಧಾನ. ಅದಕ್ಕೆ ಅದನ್ನು ಗಜಗಾತ್ರದ ಸಂವಿಧಾನ ಎಂಬಂತೆಯೂ ಸಹ ಕರೀತಾರೆ. ಮೂಲ ಸಂವಿಧಾನ ಪ್ರಸ್ತಾವನೆಯನ್ನು ಒಳಗೊಂಡಿದೆ, 395 ವಿಧಿಗಳನ್ನು ಒಳಗೊಂಡಿದ್ದು, 22 ಭಾಗಗಳಾಗಿದ್ದು, 8 ಅನುಸೂಚಿಗಳನ್ನು ಒಳಗೊಂಡಿದ್ದು, ಸರಿಸುಮಾರು 1,45,000 ಪದಗಳಿಂದ ಕೂಡಿತ್ತು. ಅಪ್ರಾಕ್ಸಿಮೇಟ್ ಇದು 1951ರಿಂದ ಈ ತನಕ ಈ ಸಂವಿಧಾನಕ್ಕೆ ತಂದ ತಿದ್ದುಪಡಿಗಳಿಂದಾಗಿ ಹಲವು ನಿಬಂಧನೆಗಳು ಸೇರ್ಪಡೆಗೊಂಡಿವೆ ಮತ್ತೆ ನಿರಸನ ಹೊಂದಿವೆ. ಅಂದ್ರೆ ಕಾಲಕಾಲಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ, ಕೆಲವು ವಿಧಿಗಳನ್ನು ಸೇರಿಸಿದ್ದಾರೆ, ಭಾಗಗಳನ್ನು ಸೇರಿಸಿದ್ದಾರೆ, ಶೆಡ್ಯೂಲ್ಗಳು ಅಂದ್ರೆ ಅನುಸೂಚಿಗಳನ್ನು ಸೇರಿಸಿದ್ದಾರೆ. ಹಾಗಾಗಿ ಸಂವಿಧಾನದ ವಿಧಿಗಳು, ಭಾಗಗಳು ಮತ್ತು ಅನುಸೂಚಿಗಳಲ್ಲಿ ಸೇರ್ಪಡೆನೂ ಆಗಿದೆ, ಅದನ್ನ ಡಿಲೀಟ್ ಮಾಡಿದ್ದಾರೆ, ಅಂದ್ರೆ ನಿರಸನಗೊಳಿಸಿ, ರಿಪೀಲ್ ಅಂತೀವಿ ನಾವು. ಡಿಲೀಟ್ ಅನ್ನೋ ಆಗಿಲ್ಲ, ರಿಪೀಲ್ ಅಂತ ಅಂದ್ರೆ ನಿರಸನ. ಹಾಗಾದ್ರೆ ಪ್ರಸ್ತುತ ಸಂವಿಧಾನ ಎಷ್ಟು ವಿಧಿಗಳನ್ನು ಒಳಗೊಂಡಿದೆ? 395 ಆದ್ಮೇಲೆ 96, 97, 98, 99 ಹೀಗೇನಾದ್ರೂ ಇದೆಯಾ? ಏರಿಕೆ ಆಗಿದೆಯಾ? ಹಾಗೆ ಏರಿಕೆ ಆಗಿಲ್ಲ. ಕೆಲವರು ಹೇಳ್ತಾರೆ ಸಂವಿಧಾನ ಸಂಖ್ಯೆ ಜಾಸ್ತಿ ಆಗಿದೆ, 440, 50, 60, 70 ಜಾಸ್ತಿ ಆಗಿದೆ. ಆದ್ರೆ 96, 97 ಹೀಗೆ ಏರಿಕೆ ಆಗಿಲ್ಲ. 395 ಹಾಗೆ ಇದೆ, 395 ನಿಂತಿದೆ. ಕೆಲವು ಉಪವಿಧಿಗಳನ್ನ ಸೇರಿಸ್ತಾ ಬಂದಿದ್ದಾರೆ ಸಂವಿಧಾನದ ಒಳಗಡೆ. ನೀವು ಸಂವಿಧಾನವನ್ನು ನೋಡಿದ್ರೆ ಇಟ್ ಸ್ಟಾಪ್ಸ್ ಅಟ್ 395 ಓನ್ಲಿ. ಒಳಗಡೆ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. 15 ವಿಧಿಗೆ 4 ಅಂತ ಉಪವಿಧಿಯನ್ನು ಸೇರಿಸ್ತಾರೆ. 243ನೇ ವಿಧಿಗೆ 43A, B, C, D, Z, ZA, ZB, ZC ಹೀಗೆ ಸೇರಿಸ್ತಾ ಹೋಗಿದ್ದಾರೆ. ಹಾಗಾಗಿ ವಿಧಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಬಹುಶಃ ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇದು ಭಾರತ ಸಂವಿಧಾನ ಪ್ರಸ್ತುತ 470 ವಿಧಿಗಳನ್ನು ಒಳಗೊಂಡಿದೆ. ಭಾಗಗಳು 25 ಭಾಗಗಳನ್ನಾಗಿ ಮಾಡಿದ್ದಾರೆ. ಅಲ್ಲಿ ಭಾಗಗಳಲ್ಲಿ ಉಪಭಾಗಗಳನ್ನ ಸೇರಿಸ್ತಾ ಹೋಗಿದ್ದಾರೆ. ಉದಾಹರಣೆಗೆ ಭಾರತ ಸಂವಿಧಾನದ ಭಾಗ 4ಗೆ ಎ ಎಂಬ ಉಪಭಾಗವನ್ನು ಸೇರಿಸಿದ್ದಾರೆ. ಯಾವುದು ಎ ಎಂಬ ಉಪಭಾಗ?
4A ಎಂಬ ಉಪಭಾಗ ಯಾವುದು ಅಂದ್ರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂಥದ್ದು. ಹೀಗೆ ಉಪಭಾಗಗಳನ್ನು ಸೇರಿಸ್ತಾ ಹೋಗಿದ್ದಾರೆ. ಮೊದಲು 22 ಭಾಗಗಳಿದ್ದದ್ದು ಈಗ 25 ಭಾಗಗಳಾಗಿದೆ. 12 ಅನುಸೂಚಿಗಳಿದೆ, ಇಲ್ಲಿ ಏರಿಕೆಯಾಗಿದೆ. 8 ಅನುಸೂಚಿಗಳಿತ್ತು ಮೂಲ ಸಂವಿಧಾನದಲ್ಲಿ, ಇಲ್ಲಿ 9, 10, 11, 12 ಹೀಗೆ ಏರಿಕೆ ಆಗಿರುವುದನ್ನ ನಾವು ಕಾಣಬಹುದು. ಪ್ರಸ್ತುತ 104 ತಿದ್ದುಪಡಿಗಳನ್ನು ಮಾಡಲಾಗಿದೆ. ಜನವರಿ 25, 2020 ತನಕ ಈ ಅಂಶಗಳು ಸರಿ ಅಂತ ಅನಿಸುತ್ತೆ. Dear students, second characteristic of Indian Constitution is written Constitution. The Constitution of India is a written document which was framed by Constituent Assembly. It is in the form of document. You can get it, the copy of the Constitution, at any library or from any bookseller. But in case of Constitution of UK, you cannot get the copy of the Constitution. The Constituent Assembly constituted 22 committees to prepare this Constitution. So, written Constitution. Who wrote the Constitution of United Kingdom? Don't know. We cannot answer for that. Because the Constitution of UK is evolved Constitution. It was not prepared by any committee, convention, or any expert, etc., etc. But the Constitution of India is prepared by Constituent Assembly. The Constituent Assembly constituted 22 committees to prepare this Constitution. Among 22 committees, the most important committee was the drafting committee headed by Dr. B.R. Ambedkar, who is also called as chief architect of the Constitution of India. Drafting committee consisted of 7 members. Almost it took 2 years, 11 months, and 18 days to prepare our Constitution. Nearly 3 years. ಭಾರತ ಸಂವಿಧಾನದ ನಂತರದ ಲಕ್ಷಣ ಲಿಖಿತ ಸಂವಿಧಾನ. ಭಾರತ ಸಂವಿಧಾನವು ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರುವಂತಹ ಸಂವಿಧಾನ ಇದು. ಸಂವಿಧಾನ ರಚನಾ ಸಮಿತಿ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ 22 ಸಮಿತಿಗಳನ್ನು ನೇಮಕ ಮಾಡಿಕೊಳ್ಳುತ್ತೆ. ಈ ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಮಿತಿ ಅಂದ್ರೆ ಸಂವಿಧಾನ ಕರಡು ರಚನಾ ಸಮಿತಿ. ಈ ಕರಡು ರಚನಾ ಸಮಿತಿ 7 ಜನ ಸದಸ್ಯರನ್ನ ಒಳಗೊಂಡಿರ್ತದೆ. ಈ ಕರಡು ರಚನಾ ಸಮಿತಿಯ ನೇತೃತ್ವವನ್ನು ವಹಿಸಿದ್ದಂಥವರು, ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಅವರನ್ನು ನಾವು ಸಂವಿಧಾನ ಶಿಲ್ಪಿ ಎಂಬಂತೆ ಕರೀತೇವೆ. ಈ ಸಮಿತಿ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ, ಒಟ್ಟು ಸಂವಿಧಾನ ರಚನಾ ಸಮಿತಿಯು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂತಹ ಕಾಲಾವಧಿ 2 ವರ್ಷಗಳು, 11 ತಿಂಗಳು, 18 ದಿನಗಳು. ಸರಿಸುಮಾರು ಹತ್ತಿರ 3 ವರ್ಷಗಳಾಗಿದೆ ಈ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ. ಹಾಗಾಗಿ ಭಾರತ ಸಂವಿಧಾನ ವಿಶ್ವದ ಸಂವಿಧಾನಗಳಲ್ಲಿಯೇ ತುಂಬಾ ಸ್ಪಷ್ಟವಾದಂತಹ, ಲಿಖಿತವಾದಂತಹ
Samvidhana. It's a crystal clear constitution among world written constitutions. The next characteristic, next feature is enacted constitution. We can classify the constitutions, world constitutions, as evolved constitutions and enacted constitutions. Enacted constitution means a constitution which is prepared by a particular committee, convention, or an expert, and later the same is approved by the legislature and adopted by the legislature. Such constitutions are enacted constitution. All other constitutions except the Constitution of United Kingdom are enacted constitutions. The Constitution of India is not evolved constitution. The Constitution of India is an enacted, adopted, and self-made constitution. It was adopted and enacted by the Constituent Assembly on behalf of the people of India. For the preparation of the Constitution, for the preparation of Constitution, first session of the Constituent Assembly held on 9th December 1946 under the chairmanship of Dr. Sachidananda Sinha. Then the Constituent Assembly adopted the prepared constitution on November 26, 1949. Then finally, the Constitution of India, accepted by the Constituent Assembly on behalf of the people of India, framers of the Constitution, they accepted this Constitution, and the operation, which means the Constitution started for implementation on 26th January 1950. ಭಾರತ ಸಂವಿಧಾನ ಒಂದು ಅಧಿನಿಯಮಿತ ಸಂವಿಧಾನ. ಅಧಿನಿಯಮಿತ ಸಂವಿಧಾನ ಅಂದ್ರೆ ಯಾವ ದೇಶದ ಸಂವಿಧಾನವು ಉದ್ದೇಶಪೂರ್ವಕವಾಗಿ ರಚಿಸಲ್ಪಟ್ಟು ಉದ್ದೇಶಪೂರ್ವಕವಾಗಿ ಯಾವುದಾದರೂ ಒಂದು ಸಮಿತಿಯಿಂದಲೋ ಸಭೆಯಿಂದಲೋ ಅಧಿವೇಶನದ ಮೂಲಕವೋ ತಜ್ಞನ ಮೂಲಕವೋ ರಚಿಸಲ್ಪಟ್ಟು ಶಾಸನ ಸಭೆಯಲ್ಲಿ ಮಂಡಿಸಲ್ಪಟ್ಟು ಶಾಸಕಾಂಗದ ಒಪ್ಪಿಗೆಯನ್ನು ಪಡೆದು ಜಾರಿಗೆ ಬರುತ್ತದೆಯೋ, ಕಾನೂನು ರೂಪದಲ್ಲಿ ಕಾಯ್ದೆಯ ರೂಪದಲ್ಲಿ ಜಾರಿಗೆ ಬರುತ್ತದೆಯೋ, ಆ ದೇಶದ ಸರ್ವಶ್ರೇಷ್ಠ ಕಾನೂನಾಗಿ ಅದು ಒಪ್ಪಿಕೊಂಡು ಅನುಷ್ಠಾನಕ್ಕೆ ಬರುತ್ತದೆಯೋ ಅಂತಹ ಸಂವಿಧಾನವನ್ನ ನಾವು ಅಧಿನಿಯಮಿತ ಸಂವಿಧಾನ ಎಂಬಂತೆ ಕರೆಯುತ್ತೇವೆ. ಭಾರತದ ಸಂವಿಧಾನ ಅಧಿನಿಯಮಿತ ಸಂವಿಧಾನ. ಇಂಗ್ಲೆಂಡ್ನ ಸಂವಿಧಾನ ಅಧಿನಿಯಮಿತವಲ್ಲ, ಅದೊಂದು ವಿಕಸಿತ ಸಂವಿಧಾನ. ಕಾರಣ ಇಂಗ್ಲೆಂಡ್ನ ಸಂವಿಧಾನ ಯಾವುದೋ ಒಂದು ಸಮಿತಿಯಿಂದಾಗಲಿ, ಸಭೆಯಿಂದಾಗಲಿ, ತಜ್ಞನಿಂದಾಗಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ರಚಿಸಲ್ಪಟ್ಟು ನಿರ್ದಿಷ್ಟ ಶಾಸಕಾಂಗದಿಂದ ಅನುಮೋದಿಸಲ್ಪಟ್ಟು ಅಂಗೀಕರಿಸಿ ಜಾರಿಗೆ ಬಂದಂತಹ ಸಂವಿಧಾನ ಇಂಗ್ಲೆಂಡ್ನ ಸಂವಿಧಾನ ಅಲ್ಲ. ಆದರೆ ಭಾರತದ ಸಂವಿಧಾನ ಅಧಿನಿಯಮಿತ ಸಂವಿಧಾನ, ಉದ್ದೇಶಪೂರ್ವಕವಾಗಿ ರಚಿಸಲ್ಪಟ್ಟಂತ ಸಂವಿಧಾನ, ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟಂತ ಸಂವಿಧಾನ, ಭಾರತದ ಜನತೆಯ ಪರವಾಗಿ ಸಂವಿಧಾನ ರಚನಾ ಸಭೆಯು ರಚಿಸಿ ಅಂಗೀಕರಿಸಿ ಅದನ್ನ ಪ್ರಜೆಗಳ ಪರವಾಗಿ ಅದನ್ನು ಒಪ್ಪಿ ಜಾರಿಗೆ ತಂದಿರುವಂತಹ ದೇಶದ ಸರ್ವಶ್ರೇಷ್ಠವಾದಂತಹ ಸರ್ವೋನ್ನತವಾದಂತಹ ಈ ನೆಲದ ಉತ್ಕೃಷ್ಟವಾದಂತಹ ಕಾಯಿದೆ ಭಾರತ ಸಂವಿಧಾನ. ಹಾಗಾಗಿ ಇದನ್ನು ಅಧಿನಿಯಮಿತ ಸಂವಿಧಾನ ಎಂಬಂತೆ ನಾವು
ಕರೆಯಬಹುದು. ನೋಡಿ, ಇದು ಉದ್ದೇಶಪೂರ್ವಕವಾಗಿ ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟ, ಅಂಗೀಕರಿಸಿದ, ಅಳವಡಿಸಿಕೊಂಡ, ಜಾರಿಗೆ ತಂದುಕೊಂಡಿರುವ, ಸ್ವಯಂ ತಯಾರು ಮಾಡಿದ ಸಂವಿಧಾನ ಇದು. ಜನತೆಯ ಪರವಾಗಿಯೇ ಸಂವಿಧಾನ ರಚನಾಕಾರರು ಇದನ್ನ ಅಂಗೀಕರಿಸಿ ಅಧಿನಿಯಮಿತಗೊಳಿಸಿಕೊಂಡಿರುವಂತಹ ಸಂವಿಧಾನ. ಈ ಸಂವಿಧಾನದ ರಚನೆ ಹೇಗೆ ಆರಂಭ ಆಯಿತು, ಯಾವಾಗ ಆರಂಭ ಆಯಿತು? ಪರೋಕ್ಷ ಚುನಾವಣೆಗಳು ನಡೆದು ಸಂವಿಧಾನ ರಚನಾ ಸಭೆಗೆ ಹಿಂದೆ ಹೇಳಿದೆ ನಾನು. ಪ್ರಥಮ ಅಧಿವೇಶನ ಡಿಸೆಂಬರ್ 9, 1946ರಂದು ನಡೆಯುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರು ತಾತ್ಕಾಲಿಕ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು. ಈ ಸಂವಿಧಾನ ರಚನಾ ಸಮಿತಿ ರಚಿಸಿದಂತಹ, ವಿವಿಧ ಸಮಿತಿಗಳ ಮೂಲಕ ರಚಿಸಿದಂತಹ ಸಂವಿಧಾನ ಯಾವಾಗ ಅಂಗೀಕಾರ ಆಗುತ್ತೆ ಅಂದ್ರೆ ನವೆಂಬರ್ 26, 1949ರಂದು ಇದು ಅಂಗೀಕಾರವಾಗುತ್ತೆ. ಸಂವಿಧಾನ ಜನವರಿ 26, 1950ರಂದು ಜಾರಿಗೆ ಬರುತ್ತೆ. ಆದ್ದರಿಂದ ಭಾರತ ಸಂವಿಧಾನ ವಿಕಸಿತ ಸಂವಿಧಾನವಲ್ಲ, ವಿರಚಿತ ಸಂವಿಧಾನ. It is not an evolved constitution, it is enacted and written constitution, framed constitution. Then other characteristic, other feature of the Indian constitution is the borrowed factors. Various factors of Indian constitutions are borrowed from various sources. Various sources. Which are those various sources? From where we borrowed? We borrowed these sources from various countries. Various countries. We borrowed these sources from England, United Kingdom, USA, Australia, Canada, and from other countries. And major sources we import from the Government of India Act 1935. I'll give the list in the last lecture. ಅದನ್ನ ನಾವು ಎರವಲು ಸಂವಿಧಾನ ಅಂತ ಹೇಳಿ ನಾವು ಕರೀತೀವಿ. ಭಾರತ ಸಂವಿಧಾನ ವಿಶ್ವದ ಬೇರೆ ಬೇರೆ ದೇಶಗಳ ಸಂವಿಧಾನಗಳಿಂದ ಎರವಲು ಪಡೆದುಕೊಂಡಂತಹ ಸಂವಿಧಾನ ಆಗಿದೆ. ಇಂಗ್ಲೆಂಡ್ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ, ಅಮೆರಿಕ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ, ಕೆನಡಾ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ, ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ, ಫ್ರೆಂಚ್ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ, ಜರ್ಮನಿ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಾವು ಭಾರತ ಕಾಯ್ದೆ 1935ರ ಕಾಯ್ದೆ ಏನಿದೆ, 1935ರ ಕಾಯ್ದೆಯಿಂದ ಬಹು ಪ್ರಮುಖ ಅಂಶಗಳನ್ನು ನಾವು ಪಡ್ಕೊಂಡಿದ್ದೇವೆ. ಸುಮಾರು 250ಕ್ಕೂ ಹೆಚ್ಚು ವಿಧಿಗಳನ್ನು ನಾವು ಅಂಶಗಳನ್ನು ಮಾರ್ಪಾಡು ಮಾಡಿಕೊಂಡು ನಾವು ನಮ್ಮ ಸಂವಿಧಾನಕ್ಕೆ ಅಳವಡಿಸ್ಕೊಂಡಿದ್ದೇವೆ. ಅದನ್ನ ನಾನು ಈ ಲೆಕ್ಚರ್ ಆದಮೇಲೆ ನಾನು ನಿಮಗೆ ಕೊನೆಯ ಲೆಕ್ಚರ್ ಆದಮೇಲೆ ನಾನು ನಿಮಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ವಿಧಿಗಳು, ಭಾಗಗಳು, ಅನುಸೂಚಿಗಳು, ಯಾವ್ಯಾವ ದೇಶದ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ ಆ ಎಲ್ಲ ಪಟ್ಟಿಯನ್ನ ನಾನು ನಿಮ್ಮ ರೆಫರೆನ್ಸ್ಗೆ ಹಾಕ್ತೇನೆ. ಇದನ್ನ ನಿಮಗೆ ನಿಮ್ಮ ಮಾಹಿತಿಗಾಗಿ ನಾನು ಸುಮ್ಮನೆ 1-2 ದೇಶದ ಸಂವಿಧಾನಗಳನ್ನ ನಾನು ನಿಮ್ಗೆಲ್ಲೇ ಹೇಳ್ತಾ ಇದ್ದೀನಿ. ನೋಡ್ರಿ, ಆಸ್ಟ್ರೇಲಿಯಾದಲ್ಲಿ
ಕನ್ಕರೆಂಟ್ ಲಿಸ್ಟ್ ಇದೆ, ಫ್ರೀಡಮ್ ಆಫ್ ಟ್ರೇಡ್, ಕಾಮರ್ಸ್ ಅಂಡ್ ಇಂಟರ್ಕೋರ್ಸ್, ಜಾಯಿಂಟ್ ಸೆಷನ್ ಬಗ್ಗೆ ಇದೆ. ಇವನ್ನೆಲ್ಲ ನಾನು ನಿಮಗೆ ಸುಮ್ಮನೆ ಅದನ್ನ ಮಾಹಿತಿಗಾಗಿ ಕೊಡ್ತಾ ಇದ್ದೀನಿ. Then the fifth characteristic is blend of rigidity and flexibility. The Constitution of India is a blend of flexibility and rigidity. How? We can amend this Constitution through rigid process and also flexible process. The Constitution of India is partially rigid and partially flexible. The partly rigid and partly flexible. ಭಾಗಶಃ ಇದು ಕಠಿಣವೂ ಹೌದು, ಭಾಗಶಃ ಇದು ಸರಳವೂ ಹೌದು. The Constitution of India is a synthesis of both the rigidity and flexible. How the Constitution of India is flexible? How the Constitution of India is rigid? I'll explain. Through easy process, Constitution of India can be amended. And also, according to Article 368 of the Constitution of India, we are adopting the special procedures to amend the Constitution. As I said, there are three ways for the amending the Constitution. The first method of amending the Constitution is amendment by a simple majority of both houses of the Parliament. Simple majority. Simple majority means more than 50% members' approval is enough. For example, admission or establishment, formation of new states. For this, you need not go for special procedure. You need not go according to Article 368. Then, alteration of area or boundary of a state or renaming of state, simple majority is enough. Abolition or creation of a legislative council in state. For this, simple majority is enough. Notably, both said amendment do not come under Article 368. This first amendment method should not be considered as an amendment according to Article 368. 368 refers for the amendment procedure of the Constitution of India. There is a second amendment procedure, amendment by a special majority. This counts according to Article 368. Amendment by special majority means some provisions can be amended by 2/3 majority of the members of the both houses of the Parliament present and vote. Present and vote. Here we should be careful that some 2/3 majority of the members of both houses means the members, more than 50% of the members must present in the house. Then which aspects can be amended by this special majority? A, fundamental rights.
then directive principles of state policy and other things. Then the third amendment method is amendment by a special majority by the parliament and the ratification of half of the states of legislatures. For example, to amend the elections of the president, to amend the Supreme Court and High Court composition and powers, two houses of the parliament means 2/3 majority of the members of the parliament must give their approval, along with the majority of the 2/3 members of the parliament. More than 50% of the state legislatures must ratify. These are the three amendment methods to amend the constitution. ಭಾರತ ಸಂವಿಧಾನವನ್ನು ನಾವು ನಮ್ಯ ಮತ್ತು ಅನಮ್ಯತೆಗಳ ಮಿಶ್ರಣ ಅಂತ ಕರಿತೀವಿ. ನಾವು ನಮ್ಯ ಅಂದ್ರೆ ಸರಳ, ಸಲಿಲ, ಸುಲಭವಾಗಿ ತಿದ್ದುಪಡಿ ಮಾಡಬಹುದು ಅಂತ. ಅನಮ್ಯ ಅಂದ್ರೆ ಕಠಿಣ, ಸುಲಭವಲ್ಲದ್ದು, ವಿಶೇಷ ವಿಧಿವಿಧಾನಗಳನ್ನು ನಾವು ಅನುಸರಿಸಬೇಕು ಎನ್ನುವಂಥದ್ದು. ಭಾರತ ಸಂವಿಧಾನ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ, ನಮ್ಯ ಮತ್ತು ಅನಮ್ಯತೆಗಳೆರಡರ ಸಂಯೋಗ ಇದು. ಭಾರತ ಸಂವಿಧಾನವನ್ನು 3 ವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಬಹುದು. ಮೊದಲನೇದಾಗಿ ಸರಳ ವಿಧಾನ. ಸರಳ ವಿಧಾನ ಅಂದ್ರೆ ಸಂಸತ್ತಿನ ಉಭಯ ಸದನಗಳ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡೋದು. ಅರ್ಧಕ್ಕಿಂತ ಹೆಚ್ಚು ಸದಸ್ಯರು ಒಪ್ಪಿಗೆಯನ್ನು ನೀಡಿದರೆ ಸಾಕು, ಅದು ಸರಳ ತಿದ್ದುಪಡಿ. ಯಾವುದು ಯಾವ್ಯಾವ ಅಂಶಗಳಿಗೆ ತಿದ್ದುಪಡಿಯನ್ನು ಮಾಡಬಹುದು ಅಂದ್ರೆ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡೋದು, ರಾಜ್ಯಗಳ ರಚನೆ ಮಾಡೋದು, ರಾಜ್ಯಗಳ ಗಡಿ ಮತ್ತು ಪ್ರದೇಶಗಳನ್ನು ಬದಲಾವಣೆ ಮಾಡೋದು, ರಾಜ್ಯಗಳ ಹೆಸರನ್ನು ಬದಲಾವಣೆ ಮಾಡೋದು, ರಾಜ್ಯಗಳ ವಿಧಾನ ಪರಿಷತ್ತಿನ ರಚನೆ ಮತ್ತು ರದ್ದತಿಯನ್ನು ಮಾಡೋದು. ಇದು ಸರಳ ಬಹುಮತದ ಮೂಲಕ ಮಾಡುವಂತಹ ತಿದ್ದುಪಡಿ. ಈ ತಿದ್ದುಪಡಿಯನ್ನ ಭಾರತ ಸಂವಿಧಾನದ 368ನೇ ವಿಧಿಯ ಪ್ರಕಾರ ತಿದ್ದುಪಡಿ ಎಂಬುದಾಗಿ ಪರಿಗಣಿಸುವಂತಿಲ್ಲ. ಅಂದ್ರೆ ಸಂವಿಧಾನಕ್ಕೆ 3 ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಬಹುದು. ಮೊದಲ ತಿದ್ದುಪಡಿ ಸರಳ ವಿಧಾನ. ಸರಳ ವಿಧಾನವನ್ನ ಭಾರತ ಸಂವಿಧಾನದ 368ನೇ ತಿದ್ದುಪಡಿಯ ಪ್ರಕಾರ, 368ನೇ ವಿಧಿಯ ಪ್ರಕಾರ ತಿದ್ದುಪಡಿ ಎಂದು ಪರಿಗಣಿಸುವಂತಿಲ್ಲ. ಎರಡನೇ ವಿಧಾನ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ. ಯಾವುದನ್ನ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡಬಹುದು? ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇನ್ನಿತರೆ ಅಂಶಗಳನ್ನು ತಿದ್ದುಪಡಿ ಮಾಡಬೇಕಾದ್ರೆ ವಿಶೇಷ ಬಹುಮತ ಬೇಕು. ವಿಶೇಷ ಬಹುಮತ ಅಂದ್ರೆ ಸಂಸತ್ತಿನ ಉಭಯ ಸದನಗಳ 3/2 ಸದಸ್ಯರ ಸಮ್ಮತಿ. ಸಂಸತ್ತಿನ ಉಭಯ ಸದನಗಳ 3/2 ಸದಸ್ಯರ ಸಮ್ಮತಿಯ ಮೂಲಕ ತಿದ್ದುಪಡಿಯನ್ನ ಮಾಡಬಹುದು. ದೆನ್ ಮೂರನೆಯ ತಿದ್ದುಪಡಿ ವಿಧಾನ ಅಂದ್ರೆ ಸಂಸತ್ತಿನ ಉಭಯ ಸದನಗಳ 3/2 ಸದಸ್ಯರ ಸಮ್ಮತಿಯ ಜೊತೆಗೆ ರಾಜ್ಯಗಳ ಅರ್ಧಕ್ಕಿಂತ ಹೆಚ್ಚು ಶಾಸಕಾಂಗಗಳು ಒಪ್ಪಿಗೆಯನ್ನ ಕೊಡಬೇಕು. ರಾಷ್ಟ್ರಪತಿಯ ಚುನಾವಣೆಯನ್ನ ತಿದ್ದುಪಡಿ ಮಾಡಬೇಕಾದ್ರೆ, ಸುಪ್ರೀಂ ಕೋರ್ಟ್ನ ರಚನೆ, ಅಧಿಕಾರ, ಹೈಕೋರ್ಟ್ನ ರಚನೆ ಮತ್ತು ಅಧಿಕಾರಗಳನ್ನು ತಿದ್ದುಪಡಿ ಮಾಡಬೇಕಾದ್ರೆ ಸಂಸತ್ತಿನ ಉಭಯ ಸದನಗಳ 3/2 ಸದಸ್ಯರ ಸಮ್ಮತಿಯ ಜೊತೆಗೆ ರಾಜ್ಯಗಳ ಅರ್ಧಕ್ಕಿಂತ ಹೆಚ್ಚು ಶಾಸಕಾಂಗಗಳು ತಿದ್ದುಪಡಿಗೆ ಅನುಮೋದನೆಯನ್ನ ನೀಡಬೇಕಾಗಿದೆ. Then the next characteristic, parliamentary form of government. What is parliamentary form of government? Government
in that country created by the parliament, and the power of the government can be ended by the parliament. That is called parliamentary form of government. The framers of the constitution adopted the parliamentary form of government. The Constitution of India provides for a parliamentary system of government at the center as well as in every state of the union. Parliamentary form of government is not confined to the central government only. We can see the parliamentary form of government at the state level also. How we can understand the parliamentary form of government? It is better to go through the certain features of the parliamentary form of government. Through that way, we can understand the parliamentary form of government. The first feature, presence of nominal and real executive. As in India, at the state level, nominal and real executive is there. At the central level also, real and nominal executive there. Then the executive is collectively responsible to the legislature. That too, lower chamber of the legislature. Then the membership of ministers in the legislature. In the parliamentary form of government, members of the government must be members of either house of the parliament. There must be a member of any one house of the parliament. Membership of legislature is compulsory for the ministers. To become a minister or prime minister, membership of any one house is necessary. Then the next characteristic, real executive remains in power as long as they enjoy the confidence of the lower chamber of the legislature. Yes, our cabinet or our government remain in power as long as they enjoy the confidence of the Lok Sabha in central level, Vidhan Sabha in state level. ವಿದ್ಯಾರ್ಥಿಗಳೇ, ನಾನು ಈ ಉಪನ್ಯಾಸದ ಕೊನೆಯ ಲಕ್ಷ್ಯವನ್ನು ಹೇಳ್ತಾ ಇದ್ದೇನೆ. ಸಂಸದೀಯ ಸರ್ಕಾರ ಪದ್ಧತಿ. ಭಾರತ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೊಂದಿದೆ. ಸಂಸದೀಯ ಸರ್ಕಾರ ಅಂದ್ರೆ ಸಂಸತ್ತಿನ ಸರ್ಕಾರ. ಸಂಸದೀಯ ಸರ್ಕಾರ ಅಂದ್ರೆ ಸರ್ಕಾರದ ಸದಸ್ಯರೆಲ್ಲ ಸಂಸತ್ತಿನ ಯಾವುದಾದರೂ ಒಂದು ಸದನದ ಸದಸ್ಯರಾಗಿರಲೇಬೇಕು. ಆಗಿಲ್ಲದೆ ಇದ್ರೂ ಪ್ರಧಾನಮಂತ್ರಿ ಅಥವಾ ಮಂತ್ರಿಗಳು, ಮುಖ್ಯಮಂತ್ರಿ, ರಾಜ್ಯದ ಮಂತ್ರಿಗಳಾಗಬಹುದು. ಆದರೆ ಹಾಗೆ ಆದ 6 ತಿಂಗಳ ಅವಧಿಯ ಒಳಗಡೆ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಪಡೆದುಕೊಳ್ಳಲೇಬೇಕು. ನೋಡಿ, ಭಾರತ ಸಂವಿಧಾನ ರಚನಾಕಾರರು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಅಳವಡಿಸಿದ್ದಾರೆ. ಭಾರತದ ಸಂವಿಧಾನ ಕೇಂದ್ರ ಮತ್ತು ಪ್ರತಿ ರಾಜ್ಯದಲ್ಲಿಯೂ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೊಂದಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಸಂಸದೀಯ ಸರ್ಕಾರ ಪದ್ಧತಿಯನ್ನ ನಾವು ಕೆಲವು ಲಕ್ಷಣಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಏನು ಸಂಸದೀಯ ಸರ್ಕಾರ ಪದ್ಧತಿ ಅಂದ್ರೆ? ಅಲ್ಲಿ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ ಇರಬೇಕು. ಭಾರತದಲ್ಲಿ ಕೇಂದ್ರದಲ್ಲಿ ನೈಜ ಕಾರ್ಯಾಂಗ ಅಂದ್ರೆ ಪ್ರಧಾನಮಂತ್ರಿಯ ಮಂತ್ರಿಮಂಡಲ, ನಾಮಮಾತ್ರ ಕಾರ್ಯಾಂಗ ಅಂದ್ರೆ ರಾಷ್ಟ್ರಪತಿ. ರಾಜ್ಯಗಳಲ್ಲಿ ಗವರ್ನರ್ ನಾಮಮಾತ್ರ ಕಾರ್ಯಾಂಗ, ಮುಖ್ಯಮಂತ್ರಿಯ ಕ್ಯಾಬಿನೆಟ್ ನೈಜ ಕಾರ್ಯಾಂಗ. ಇದು ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಇರುತ್ತೆ. ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ಇರಲ್ಲ. USA ನಲ್ಲಿ ಇಲ್ಲ, ನಾಮಮಾತ್ರ ನೈಜ ಕಾರ್ಯಾಂಗ ಇಲ್ಲ. USA ನಲ್ಲಿ ಅಲ್ಲಿರೋದು ಒಂದೇ ನೈಜ ಕಾರ್ಯಾಂಗ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರ್ಬೇಕು. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಮಂತ್ರಿ ಮಂಡಲದ ಸದಸ್ಯರೇನಿದ್ದಾರೆ ಅವರು ಶಾಸಕಾಂಗದ ಸದಸ್ಯರಾಗಿರ್ಲೇಬೇಕು. ಕೇಂದ್ರದ ಮಂತ್ರಿಮಂಡಲದ ಸದಸ್ಯರಾಗಬೇಕು ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಾಗಿರ್ಬೇಕು. ರಾಜ್ಯದಲ್ಲಿ ಮಂತ್ರಿಮಂಡಲದ ಸದಸ್ಯರಾಗಬೇಕು ಅಂದ್ರೆ ಅವರು ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯರಾಗಿರ್ಲೇಬೇಕು. ಆಗಿಲ್ಲದೆ ಇದ್ರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಏನೆಲ್ಲ ಆಗ್ಬಹುದಾದ್ರೆ 6 ತಿಂಗಳ ಅವಧಿಯ ಒಳಗಡೆ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನ ಪಡೀಲೇಬೇಕು. ಸಂಸದೀಯ ಸರ್ಕಾರ ಪದ್ಧತಿಯ ಮತ್ತೊಂದು ವಿಶಿಷ್ಟವಾದಂತಹ ಲಕ್ಷಣ ಅಂದ್ರೆ ಕಾರ್ಯಾಂಗವು ಎಲ್ಲಿಯ ತನಕ ಶಾಸಕಾಂಗದ ಕೆಳ ಸದನದ
ವಿಶ್ವಾಸವನ್ನ ಗಳಿಸಿರುತ್ತದೆ, ಅಲ್ಲಿಯ ತನಕ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ಕೆಳಸದನ, ಕಾರ್ಯಾಂಗ ಅಂದ್ರೆ ಪ್ರಧಾನಮಂತ್ರಿಯ ಮಂತ್ರಿಮಂಡಲ, ಕ್ಯಾಬಿನೆಟ್, ಅದು ಸಚಿವ ಸಂಪುಟ. ಎಲ್ಲಿಯ ತನಕ ಅಧಿಕಾರದಲ್ಲಿರುತ್ತೆ ಅಂದ್ರೆ ಸಂಸತ್ತಿನ ವಿಶ್ವಾಸವನ್ನ ಎಲ್ಲಿಯ ತನಕ ಗಳಿಸಿರುತ್ತೋ ಅಲ್ಲಿಯ ತನಕ ಇರುತ್ತೆ. ರಾಜ್ಯದಲ್ಲಿ ಮಂತ್ರಿಮಂಡಲ ಎಲ್ಲಿಯ ತನಕ ಅಧಿಕಾರದಲ್ಲಿ ಇರುತ್ತೆ, ರಾಜ್ಯದ ವಿಧಾನಸಭೆಯಲ್ಲಿ ಎಲ್ಲಿಯ ತನಕ ವಿಶ್ವಾಸವನ್ನು ಗಳಿಸಿಕೊಂಡಿರ್ತದೆಯೋ ಅಲ್ಲಿ ತನಕ ಅಧಿಕಾರದಲ್ಲಿ ಇರುತ್ತೆ. ಆದ್ರಿಂದ ಸಂಸದೀಯ ಸರ್ಕಾರ ಪದ್ಧತಿ ಅಂದ್ರೆ ಅದು ಸಂಸತ್ತಿನ ಸರ್ಕಾರ. ಸಂಸದೀಯ ಸರ್ಕಾರ ಪದ್ಧತಿ ಅಂದ್ರೆ ಸರ್ಕಾರದ ಸದಸ್ಯರು ಸಂಸತ್ತಿನ ಸದಸ್ಯರೇ ಆಗಿರಬೇಕು, ಅಂದ್ರೆ ಶಾಸಕಾಂಗದ ಸದಸ್ಯರೇ ಆಗಿರಬೇಕು. ಶಾಸಕಾಂಗದ ವಿಶ್ವಾಸವನ್ನ ಹೊಂದಿರಬೇಕು. ಎಲ್ಲಿಯ ತನಕ ವಿಶ್ವಾಸವನ್ನು ಹೊಂದಿರ್ತಾರೋ ಅಲ್ಲಿಯ ತನಕ ಅಧಿಕಾರದಲ್ಲಿರುತ್ತೆ. ಅಂದ್ರೆ ಸಂಸದೀಯ ಸರ್ಕಾರದ ಅಳಿವು, ಉಳಿವು, ಸ್ಥಾಪನೆ ಎಲ್ಲವೂ ಸಂಸತ್ತನ್ನೇ ಅವಲಂಬಿಸಿರುತ್ತೆ. ಹಾಗಾಗಿ ಇದನ್ನ ಸಂಸದೀಯ ಸರ್ಕಾರ ಪದ್ಧತಿ ಎಂಬಂತೆ ನಾವು ಕರೆಯಬಹುದಾಗಿದೆ. ಇಷ್ಟು ನಾನು ನಿಮಗೆ ಈ ದಿನದ ಉಪನ್ಯಾಸದಲ್ಲಿ ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮುಂದಿನ ದಿನದ ಉಪನ್ಯಾಸದಲ್ಲಿ ನಾನು ನಿಮಗೆ ಇತರೆ ಲಕ್ಷಣಗಳನ್ನು ಮತ್ತಷ್ಟು ನಾನು ಸವಿವರವಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಡಿಯರ್ ಸ್ಟೂಡೆಂಟ್ಸ್, ಐ ವಿಲ್ ಸ್ಟಾಪ್ ಹಿಯರ್. ಐ ವಿಲ್ ಕಂಟಿನ್ಯೂ ದ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಮೈ ನೆಕ್ಸ್ಟ್ ಲೆಕ್ಚರ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೀ. ನಿಮಗೆ ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದೆಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ಮಾಡ್ತಾ ಇರುವಂಥ ಆನ್ಲೈನ್ ತರಗತಿ. ಎಲ್ಲರಿಗೂ ಧನ್ಯವಾದಗಳು.